ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೇನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬ್ಯಾರಿಕ್ಸ್ ಹಂಟರ್ ಅಂತ. ನಮ್ಮ ತೋಟಗಳು ಚೆನ್ನಾಗಿರೋಕ್ಕೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಆದರೆ ಅದರ ಕಾಂಡದ ಒಳಗಡೆ ಇರುವಂತಹ ಹುಳಗಳ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ. ತುಂಬ ರೈತರು ನನಗೆ ಹೇಳಿದ್ರು ತುಂಬ ಚೆನ್ನಾಗಿದೆ, ಒಂದ್ಸಲ ನೀವು ಚೆಕ್ ಮಾಡಿ ಅಂತಂದು. ಸೊ ಇದನ್ನು ನೋಡೋಣ ಅಂತ ಒಂದು ತರಿಸ್ಬಿಟ್ಟು ರಿವ್ಯೂ ನೋಡ್ಬೇಕಂತ ನಮ್ಮ ಒಂದು ಅಡಿಕೆ ತೋಟದಲ್ಲಿ ಹಾಕಿದ್ವಿ. ಈ ಹುಳಗಳು ಎಷ್ಟು ಮಾರಕ ಅಂದರೆ, ನಮ್ಮ ತೋಟಕ್ಕೆ ಏನಾದರೂ ರೋಗ ಬಿದ್ದಿದ್ರೆ ಮೇಲ್ಗಡೆ ಔಷಧ ಹೊಡಿಬೋದು, ಆದರೆ ಕಾಂಡದ ಒಳಗಡೆ ಕೊರ್ಕೋತಾ ಗಿಡಗಳ ಜೋರಾಗಿ ಗಾಳಿ ಬೀಸಿದರೆ ಬೀಳೋ ಅಂಥ ಒಂದು ಕೆಟ್ಟದಾಗಿ ಒಳಗಡೆ ಕೊರೆದ್ಬಿಟ್ಟು ಗಿಡದಲ್ಲಿರುವಂತಹ ರಸನೆಲ್ಲ ತಿನ್ನೋವಂಥ ಸಾಮರ್ಥ್ಯ ಹೊಂದಿರುವ ಹುಳಗಳಿವು. ಮೊದಲು ನನಗೆ ಸಜೆಸ್ಟ್ ಮಾಡಿದಾಗ ನಾನು ಹೇಳಿದ್ದೆ, ಇದು ನಮ್ಮ ತೋಟ ಭಾಳ ಚೆನ್ನಾಗಿದೆ, ಚೆನ್ನಾಗಿ ಇಳುವರಿ ಇದೆ, ನಾನು ಹಾಕೋದಿಲ್ಲ ಅಂತಂದು. ಬಟ್ ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿದಾಗ ನಾನು ತೊಗೊಂಡು ಬಂದು ಹಾಕಿದ ಮೇಲೆ ನನಗೆ ಒಂದು ಅರಿವು ಮೂಡಿದ್ದು. ಇವಾಗೇನು ನಾವು ಹಾಕ್ತಾ ಇದೀವಲ್ಲ ಬ್ಯಾರಿಕ್ಸ್ ಹಂಟರ್ಸ್ದು, ಇದರಲ್ಲಿ 2 ಥರ ಬರ್ತವೆ, RPW ಲೂರ್ ಮತ್ತು RB ಟ್ರ್ಯಾಪ್ ಅಂತ. ಈ ಹುಳಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು, ಹೆಂಗಿದಾವೆ ಅಂದರೆ ಆ ಮೂತಿ ಸೇಮ್ ರೈನೋಸರಸ್ ಕೊಂಬು ಹೆಂಗಿರುತ್ತಲ್ಲ ಅದೇ ಥರನೇ ಇರ್ತೈತಿ. ಆ ಕೊಂಬಿನಿಂದನೇ ನಮ್ಮ ಅಡಿಕೆ ತೋಟದ ಒಳಗಡೆ ಹೋಗ್ಬಿಟ್ಟು, ಕಾಂಡದ ಒಳಗಡೆ ಹೋಗ್ಬಿಟ್ಟು ಕೊರ್ಕೋತಾ ಸೀದಾ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಕೊರಿತಾ ಅಲ್ಲೇ ಮೊಟ್ಟೆ ಇಟ್ಬಿಟ್ಟು ಅಲ್ಲೇ ಜೀವನ ನಡೆಸ್ತಾ ಇರುತ್ತೆ. ಡೈಲಿ ನಾವು ತೋಟಕ್ಕೆ ಹೋಗ್ಬಿಟ್ಟು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತೀವಿ, ಆದರೆ ಕಾಂಡದ ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ. ಹಾಗಾಗಿ ಹುಳಗಳು ಸಂಪಾಗಿ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಮೊಟ್ಟೆ ಇಟ್ಕೊಂಡು ಜೀವನ ಮಾಡ್ತಿರುತ್ತೆ. ನಿಧಾನವಾಗಿ ನಮ್ಮ ತೋಟದಲ್ಲಿ ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಆದರೆ ನಮಗೆ ಗಮನಕ್ಕೆ ಬರೋದೇ ಇಲ್ಲ. ಕೊನೆಗೆ ಆ ಮರ ರೋಗ ಹಿಡಿದ್ಬಿಟ್ಟು ಬಿದ್ದೋಗ್ಬಿಡುತ್ತೆ. ಬಟ್ ನಾವು ಏನು ತಿಳ್ಕೊತೀವಿ, ಏನೋ ರೋಗ ಆಗಿರಬೇಕು ಹಂಗಾಗಿ ಬಿದ್ದೋಗಿದೆ ಅಂತಂದು. ಈ ಒಂದು ಹುಳಗಳ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಎಲ್ಲ ರೈತರು ನಿಮ್ಮ ತೋಟಗಳಿಗೆ ಈ ಒಂದು ಬ್ಯಾರಿಕ್ಸ್ ಹಂಟರ್ಸ್ನ ತಂದು ಕಟ್ಟೋದ್ರಿಂದ ನಿಮ್ಮ ತೋಟದಲ್ಲಿ ಈ ಹುಳಗಳನ್ನ ಕಂಟ್ರೋಲ್ ಮಾಡ್ಬೋದು, ಮತ್ತು ನಿಮ್ಮ ತೋಟದಲ್ಲಿ ಇಳುವರಿನೂ ಕೂಡ ಕಾಪಾಡ್ಕೋಬೋದು. ಈ ಒಂದು ಬ್ಯಾರಿಕ್ಸ್ ಹಂಟರ್ನ ತೆಂಗಿನ ಮರ, ಎಣ್ಣೆ, ತಾಳೆ ಮರಗಳು, ಖರ್ಜೂರದ ಮರಗಳು, ಅನಾನಸ್, ಕಿತ್ತಾಳೆ, ಪರಂಗಿ, ಸುವರ್ಣಗಡ್ಡೆ, ಬಾಳೆ, ಕಬ್ಬು, ಅಡಿಕೆ ತೋಟ ಮತ್ತು ಇತರ ಅಲಂಕಾರಿಕ ತಾಳೆ ಜಾತಿ ಮರಗಳನ್ನು ಹಾನಿ ಮಾಡುತ್ತದೆ. ಸೊ ಈ ಎಲ್ಲ ಮರಗಳಿಗೂ ಕೂಡ ನೀವು ಬ್ಯಾರಿಕ್ಸ್ ಹಂಟರ್ನ ಕಟ್ಬೋದು. ಈ ಎಲ್ಲ ಮರಗಳಲ್ಲೂ ಕೂಡ ಈ ಒಂದು ಹುಳಗಳು ಇದ್ದೇ ಇರುತ್ತೆ. ಇನ್ನೊಂದು ವಿಷಯ ಏನು ಅಂದರೆ, ಈ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಯಾವುದೇ ಕೀಟನಾಶಕಗಳು ಕೂಡ ಇಲ್ಲ. ಈ ಒಂದು ಹಂಟರ್ನ 1 ಎಕರೆಯಲ್ಲಿ ಯಾವುದಾದ್ರೂ ಒಂದು ಹೊಲದ ನಡುವೆ ಒಂದು ತೆಂಗಿನ ಮರಕ್ಕೆ 5 ಅಡಿ ಎತ್ತರದಲ್ಲಿ ಕಟ್ಟಬೇಕು. ಇಲ್ಲಿ ಯಾವ ಥರ ಕಟ್ಟಿದಾರಲ್ಲ ಆ ಥರ. ಮತ್ತು ಇಲ್ಲಿ ಒಂದು ಹೋಲ್ ಕಾಣುತ್ತೆ, ಆ ಹೋಲ್ಗೆ ನೀವು ನೀರನ್ನು ಮೇಂಟೈನ್ ಮಾಡಲೇಬೇಕು. ಈ ಒಂದು ಬ್ಯಾರಿಕ್ಸ್ ಹಂಟರ್ 60 ದಿನಗಳ ಕಾಲ ನಿಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತೆ. ಇದು 1 ಎಕರೆಗೆ ಒಂದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ನೇ ದಿನ ಏನೂ ಬೀಳಲಿಲ್ಲ, 2ನೇ ದಿನ ಅಥವಾ 3ನೇ ದಿನಕ್ಕೆ ನಮಗೆ ಬಿದ್ದಿದ್ದು 3 ಹುಳ. ದಿನ 3 ಹುಳ ಬೀಳ್ತಾನೇ ಇದೆ. ಪ್ರತಿ ಸಲ ಬಿದ್ದಾಗಲೂ ಹುಳಗಳನ್ನ ತೆಗೆದ್ಬಿಟ್ಟು ಮಣ್ಣಲ್ಲಿ ಹಾಕಿ ಮುಚ್ಚಿ ಮತ್ತೆ ನೀರನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಎಲ್ಲ ರೈತರಿಗೂ ಏನು ಹೇಳೋದು ಅಂದರೆ, ಇದು 1 ವರ್ಷ ಅಥವಾ 2 ವರ್ಷ ಆಗುವಂತಹ ಬೆಳೆಗಳಲ್ಲ. ಇದು 30 ವರ್ಷ 40 ವರ್ಷದ ತನಕ ಅಡಿಕೆ ಗಿಡ, ತೆಂಗಿನ ಮರ, ತಾಳೆ ಗಿಡ ಎಲ್ಲ ಇರ್ತವೆ. ಸೊ ಇವಕ್ಕೆ ಒಂದು 1000 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಏನೂ ಕೂಡ ತೊಂದರೆ ಆಗಲ್ಲ. ಇಲ್ಲಾಂದರೆ ಒಂದು ಅಡಿಕೆ ಮರ ಮತ್ತು ತೆಂಗಿನ ಮರಗಳನ್ನ ನೀವು ಕಳ್ಕೋಬೇಕಾಗುತ್ತೆ. ಒಂದು ತೋಟಕ್ಕೆ ಈ ಥರ ಒಂದೊಂದು ತೊಗೊಂಬಂದು ಕಟ್ಟಿದರೆ ಸಾಕು, ಒಂದೊಂದು ಗಿಡಕ್ಕೆ ಒಂದು ಕಟ್ಟೋದೇನಿಲ್ಲ. ಇದು 1 ಎಕರೆಗೆ 1 ಕಟ್ಟಿದರೆ ಸಾಕು. ಎಲ್ಲರೂ ಕೂಡ ಅವೇರ್ನೆಸ್ ತೊಗೊಂಡು ಈ ಒಂದು ಬ್ಯಾರಿಕ್ಸ್ ಹಂಟರ್ನ ಪರ್ಚೇಸ್ ಮಾಡಿ ನಿಮ್ಮ ತೋಟಗಳು ಮತ್ತು ನಿಮ್ಮ ಇಳುವರಿನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.